शाहपुर शहर के दर्शनापुर पब्लिक स्कूल में शिक्षा और ज्ञान से भरपूर एक बेहतरीन कदम उठाया गया। जी हां, स्कूल में एक मॉडर्न लाइब्रेरी का इफ्तिताह ओपनिंग किया गया। इस लाइब्रेरी का इफ्तिताह हजरत एडवोकेट सैयद मुजीबुद्दीन सरमस्त साहब, सज्जादा नशीन एवं मुतवल्ली दरगाह हजरत सूफी सरमस्त रहमतुल्लाह अलैह सागर शरीफ के अंजाम पाया। इस खास मौके पर वीर भद्रैया, सीआरपी शाहपुर, राजू साहूकार, पटेल सर, शाहीन मैम और मुरलीधर सर, सीईओ गुरुकुला अकादमी मौजूद रहे। इस मौके पर आए सभी मेहमानों ने लाइब्रेरी के ओपनिंग पर स्कूल मैनेजमेंट और स्टाफ को दिल से मुबारकबाद दी और कहा कि यह लाइब्रेरी बच्चों और बच्चियों के फ्यूचर के लिए काफी फायदेमंद साबित होगी। मेहमानों ने यह भी कहा कि इस लाइब्रेरी से छात्रों को नॉलेज के साथ साथ सोचने और समझने की कैपेसिटी मिलेगी। यह मॉडर्न लाइब्रेरी दर्शनापुर पब्लिक स्कूल के लिए एजुकेशन और नॉलेज का एक मजबूत सेंटर बनकर सामने आएगी। ಯಾದಗಿರಿ ಜಿಲ್ಲೆಯ ಫಲಿತಾಂಶವನ್ನು ಉತ್ತಮಗೊಳಿಸುವ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಫಲಿತಾಂಶದ ಜೊತೆ ಒಂದು ಉತ್ತಮವಾದ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಉದ್ದೇಶದಿಂದ ಇಟ್ಕೊಂಡು ನಾವು ಅನೇಕ ವರ್ಷಗಳಿಂದ ಈ ದರ್ಶನಾಪುರ ಎಜುಕೇಷನ್ ಸೊಸೈಟಿಯ ಅನೇಕ ಯೋಜನೆಗಳನ್ನು ಹಾಕ್ಕೊಂಡ್ಬಿಟ್ಟು ನಾವು ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಶ್ರೀ ಗುರುಕುಲ ಅಕಾಡೆಮಿಯು ಸಹ ಕೈ ಜೋಡಿಸಿ ಶಾಪುರದಲ್ಲಿ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಮಕ್ಕಳಿಗೆ ಇಲ್ಲ ಅನ್ನೋದನ್ನು ಕಂಡುಕೊಂಡು ಅವರಿಗೆ 8, 9 ಮತ್ತು 10ನೇ ತರಗತಿಯಿಂದಲೇ ಅವರಿಗೆ ಆ ಸಿಲೆಬಸ್ನ ಹೊರತಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳನ್ನು ಮಾಡಲಿಕ್ಕೆ CBSE ಪ್ಯಾಟರ್ನ್ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವುದಾದಂಥ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದು ಡಿಸೈನ್ ಮಾಡ್ಕೊಂಡಿದ್ದೇವೆ. ಅದನ್ನು ರೆಗ್ಯುಲರ್ ಕ್ಲಾಸಸ್ಗಳ ಜೊತೆಗೆ ವಿಶೇಷ ಕೋಚಿಂಗನ್ನು ಕೊಡೋದ್ರ ಮೂಲಕ ಮುಂದೆ ಅವರಿಗೆ ಯಾವುದೇ ರೀತಿಯಿಂದ ಒತ್ತಡ ಇರಲಾರ್ದೆ ಅವರು ಚೂಸ್ ಮಾಡಿಕೊಂಡ್ರೆ ತಮ್ಮ ಆಯ್ಕೆ ಯಾವುದಾಗಿರುತ್ತೆ, ಅದು IASಗೆ ಹೋಗ್ತೀವೋ IPSಗೆ ಹೋಗ್ತೀವೋ ಅಥವಾ ಬೇರೆ ನಾನು CET ಮಾಡಬೇಕು ಅಥವಾ ನೀಟ್ ಮಾಡಬೇಕು ಅಥವಾ ಯಾವುದಾದ್ರೂ ಇದ್ದರೆ ಯಾವ ಮಕ್ಕಳಲ್ಲಿ ಕ್ಲಾರಿಟಿ ಬರುತ್ತೆ ಅಂತ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಆ ವಯಸ್ಸಿನಿಂದಲೇ ಅವರಿಗೆ ಸೂಕ್ತವಾದ ವಾತಾವರಣ ಮತ್ತು ತರಬೇತಿಯನ್ನು ನೀಡೋದ್ರ ಮೂಲಕ ನಾವು ಆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ವೈಜ್ಞಾನಿಕವಾದ ತಳಹದಿಯಲ್ಲಿ ಒಂದು ಸಿಲೆಬಸ್ನ ನಿರ್ಮಾಣ ಮಾಡಿದ್ದು, ಆ ಸಿಲೆಬಸ್ನ ಆಧಾರದ ಮೇಲೆ ಅಂದರೆ CBSE ಬೋರ್ಡ್ ಕೊಟ್ಟಿರುವಂಥ ಸಿಲೆಬಸ್ಸು ಮತ್ತು NEP ಕೊಟ್ಟಿರುವಂಥ ಸಿಲೆಬಸ್ನ ಆಧಾರದ ಮೇಲೆ ಒಂದು ಹೊಸದಾದಂಥ ಒಂದು ಸಿಲೆಬಸ್ನ ನಿರ್ಮಾಣ ಮಾಡಿದ್ದು ಆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಿಲೆಬಸ್
ಪ್ಲಸ್ ಈ ಥರದ ನಾವು ತಾಂತ್ರಿಕ ಶಿಕ್ಷಣದ ನೆರವನ್ನು ನೀಡುವಂಥ ಒಂದು ಹೊಸ ಆಲೋಚನೆ ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ಇದು ಬಹುಶಃ ಈ ಭಾಗದಲ್ಲಿ ಮೊದಲನೇದ್ದು. ಮಕ್ಕಳಿಗೆ ಯಾವುದೇ ಒತ್ತಡದ ಬದುಕಿರಲಾರ್ದೇ ಆರಂಭಿಕ ಹಂತದಿಂದಲೇ ಈ ಥರದ ಶಿಕ್ಷಣಕ್ಕೆ ಎಕ್ಸ್ಪೋಸ್ ಆಗುವಂಥ ಒಂದು ಪ್ರಯತ್ನ ಶ್ರೀ ಗುರುಕುಲ ಅಕಾಡೆಮಿ ಮಾಡ್ತಾ ಇದೆ. ಶಾಪುರದಲ್ಲಿ ಅದರ ವಿಶೇಷವಾಗಿ DPS ದರ್ಶನಾಪುರ ಪಬ್ಲಿಕ್ ಸ್ಕೂಲಲ್ಲಿ 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂಥ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ಯಾಕಂತಂದರೆ ಇದರಲ್ಲಿ ಹೊಸದಾಗಿ ಸಿಲೆಬಸ್ಗಳ ಜೊತೆಗೆ ಎಲ್ಲಷ್ಟು ಕಲಿಸೋದ್ರಿಂದ ತಾವುಗಳು ಸಹ ಇದರ ಲಾಭವನ್ನು ಪಡೆಯೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಒತ್ತಡ ಇರಲಾರ್ದೇ ಮುಂದೆ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ತಮ್ಮ ಆಶಯಗಳಿಗೆ ತಕ್ಕಂತೆ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಆದ್ದರಿಂದ ತಂದೆ ತಾಯಿಗಳು ಮತ್ತು ವಿದ್ಯಾರ್ಥಿಗಳನ್ನದು ರಿಕ್ವೆಸ್ಟ್ ಏನಂತಂತಂದ್ರೆ, ದಯವಿಟ್ಟು ಇಲ್ಲಿ ಬಂದಿರುವಂಥ ಈ ಹೊಸ ಆಲೋಚನೆಗೆ ತಾವು ಸ್ಪಂದಿಸಿ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಶ್ರಮಿಸಬೇಕಂತ ಕೇಳ್ಕೊಳ್ತೇನೆ.